ಆಮೇಲೆ ಕೆಲವರು ಪಟ್ಟಣ ಪಂಚಾಯತಿ ಬೇಡ ಅಂತ ಇದ್ರು. ಈಗ ಬಹಳ ಪ್ರೀತಿ ಅವ್ರಿಗೆ ಪಟ್ಟಣ ಪಂಚಾಯತಿ ಮೇಲೆ ಲವ್ ಇವ್ರಿಗೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ. ಒಂದು ಫೋಟೋ ಬಿಡುಗಡೆ ಮಾಡ್ತಾರೆ ಆತ್ಮೀಯರು, ಯಾರ್ಯಾರು ಇದಾರೆ ನೋಡು ಶಂಕುಸ್ಥಾಪನೆ ಅಂತ. ಸ್ವಾಮಿ ರಮೇಶಪ್ಪನವರೇ ಹೆಸರು ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ, ಪಾರ್ಟಿ ಮೇಲೆ ಅಭಿಮಾನ ಇಟ್ಕೊಂಡು ಬೇರೆಯವ್ರ ಹತ್ರ ಹೋಗ್ತಕ್ಕಂಥ ಒಂದು ಕೆಲಸನ ಬಿಟ್ಟುಬಿಡಿ ನೀವು. ಯಾಕಂದ್ರೆ ಹಿಂದೆ ನೀವೇನಾಗಿದ್ರೆ ಅನ್ನೋದು ಗೊತ್ತಿರೋದೆ. ವಿರೋಧ ಪಕ್ಷದ ಕೆಲಸ ಏನಂದ್ರೆ ನೀವು ಮಾಡಿದಂತ ಕೆಲಸಕ್ಕೆ ಅಡ್ಡಿ ಮಾಡೋದು. ಕಾಮಗಾರಿಗಳ ನೇರ ಹೊಣೆ MLA, MLC ಮತ್ತು ಅಭ್ಯರ್ಥಿ ಅಂತ ತಿಳ್ಕೊಂಡು ಮಾತಾಡಬೇಕು. ಈ ಒಂದು ಕಾಮಗಾರಿಗೂ ನಮ್ಮ MLAಗೂ ಮತ್ತು MLC ಸರ್ಗೂ ಮತ್ತು ಉಳಿದಂತ ನಾಯಕರು ಯಾರು ಆಪಾದನೆ ಮಾಡಿದ್ರೆ ಎಲ್ರಿಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ. ಯಾಕಂದ್ರೆ ಅದು ಶಿಷ್ಟಾಚಾರದ ಪ್ರಕಾರ ಯಾರದೇ ಕಾಮಗಾರಿ ಆದ್ರೂ ಶಾಸಕರು ಆದಂತವ್ರನ್ನ ಕರೀಲೇಬೇಕು, ಪೂಜೆ ಮಾಡ್ಲೇಬೇಕು. ಹೌದು, ಎಲೆಕ್ಷನ್ ಚುನಾವಣೆ ಬರ್ತದೆ, ಅದು ಗಿಮಿಕ್ ಅಲ್ಲ ಮಾಡಿದ್ದು. ಅಭಿವೃದ್ಧಿ ಕಾಮಗಾರಿ ಗಿಮಿಕ್ ನಿಮ್ಗ್ ಮಾಡೋದು ಗೊತ್ತಷ್ಟೇ. ನಮ್ಮ MLAಗಾಗಿರ್ಲಿ MLCಗಾಗಿರ್ಲಿ ಗಿಮಿಕ್ ಮಾಡಿ ಅವ್ರೇನ್ ಬದುಕಬೇಕಾಗಿಲ್ಲ. ಸರ್ಕಾರ ಇದೆ ಈಗ. ಅವೆಲ್ಲ ಬೂಟಾಟಿಕೆ ಮಾಡ್ತಾ ಇರೋದು ನೀವು, ನಾಟಕ ಮಾಡ್ತಾ ಇರೋದು ನೀವು. ಕಮಿಷನ್ ಏಜೆಂಟ್ ಯಾರು ಸ್ವಾಮಿ? ನಿನ್ನ ಹತ್ರ ಆಧಾರ ಇದ್ರೆ ಬಿಡುಗಡೆ ಮಾಡು. ಚೆನ್ಕೆ ಕೊಟ್ಬಿಟ್ರೆ ರಸ್ತೆ ಚರಂಡಿ ಕ್ಲೀನ್ ಮಾಡ್ತಾರಂತ ಅಲ್ಲ. ನೀನ್ ಹೇಳ್ತಾ ಇದೆಯಲ್ಲ ಸ್ವಾಮಿ, 96ರಲ್ಲಿ ನಾನು ಸದಸ್ಯನಾಗಿದ್ದೀನಿ, ಅಧ್ಯಕ್ಷನಾಗಿದ್ದೀನಿ, ಬಹಳ ಅನುಭವ ಅಂತ. ಅನುಭವ ಆದ್ಮೇಲೆ ಹೊಸ ಮಗು ಎಲ್ಲಾತೀಯ ನೀನ್ ಯಾವಾಗಪ್ಪ ಆಗಿದ್ದೆ ಅಧ್ಯಕ್ಷನು? ಚೌಡಪ್ಪನವ್ರೆ ಸ್ವಲ್ಪ ಡೇಟ್ ಬಿಡುಗಡೆ ಮಾಡ್ತೀಯಾ? ಚುನಾವಣೆಗೆ ಯಾವಾಗ ನಿಂತಿದ್ಯಾ? ನೀನ್ ಯಾವಾಗ ಗೆದ್ದೆ? ನೀನ್ ಯಾವಾಗ ಅಧ್ಯಕ್ಷನಾದೆ? ಶಾನ್ಭಾಗ್ ರಮೇಶ್ ಅಪ್ಪನವರು ಉಳಿದಂತ ನಾಯಕರು ಯಾವಾಗ ನಿನ್ ಸಹಕಾರ ಕೊಟ್ರು? ನಿನ್ ಅಧ್ಯಕ್ಷ ಯಾವಾಗ ಮಾಡಿದ್ರು ಅಂತ ಹೇಳು. ನೀನ್ ಸಾರಿಗೆ ನೌಕರು ನೀನು. ಎಲ್ಲಿಂದಲೋ ಎಲ್ಲೋ ಇರೋರ್ಗೆ ಏನ್ ಗೊತ್ತು ಊರಿನ ಸಮಸ್ಯೆ ಅಂತ. ಯಾರು ಸ್ವಾಮಿ ಎಲ್ಲಿರೋರು? ಎಲ್ಲಿಂದ ಬಂದಿರೋರು? ನಾನು ಶ್ರೀನಿವಾಸಪುರ ತಾಲೂಕಿಂದ ಬಂದಿದ್ದೀನ, ಕುರ್ಗಲ್ ಗ್ರಾಮಕ. ಮುಳಬಾಗಲ್ ತಾಲೂಕಿಂದ ಬಂದಿದ್ದೀನ, ಬಂಗಾರಪೇಟೆಯಿಂದ ಬಂದಿದ್ದೀನ, ಬೇತ್ಮಂಗಲದಿಂದ ಬಂದಿದ್ದೀನ. ಎದೆ ಮುಟ್ಕೊಂಡು ಹೇಳು ಯಾರು ಸ್ವಂತ ಊರವರು ಅಂತ. ನಾನ್ ಬೇರೆ ಕಡೆಯಿಂದ ನಮ್ಮ ತಾತನವ್ರೆ ಇಲ್ಲಿ ಬಂದು ಜೀವನ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೀವೇನೇ ಕಾಮಗಾರಿ ಮಾಡಿದ್ರು ಮನೆ ಮಧ್ಯೆ ಬಂದು ದಂಡಿ ಕೂತ್ಕೊತೀನಿ. ಅವಿದ್ಯಾವಂತರಲ್ಲ, ಎಲ್ಲಾ ವಿದ್ಯಾವಂತರೇ. ಆ ಒಂದು ಮಾತಿಗೆ ಕ್ಷಮೆ ಕೇಳಕ್ ನಾನು ರೆಡಿ ಇದ್ದೀನಿ. ಅವಿದ್ಯಾವಂತರಲ್ಲ ತಾನೆ? ಡಿಗ್ರಿ ಅಂತ ಹಾಕಿರೋರು, ಡಿಗ್ರಿ ಪಾಸ್ ಆಗಿದ್ದೀನಿ ಅಂತ ಎನ್ರೋಲ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ನ ನೀವು ಪ್ರದರ್ಶನ ಮಾಡ್ಬೇಕು ಮೀಡಿಯಾ ಮುಂದ್ಗಡೆ, ಕ್ರಾಂತಿ ಟಿವಿ ಮುಂದ್ಗಡೆ. ಮತ್ತೆ ಇನ್ನೊಬ್ರು SLC ಪಾಸ್ ಆಗಿದ್ದೇನೆ ಅಂತ ಮಾಡ್ಬೇಕು. ವಿದ್ಯಾವಂತರ ತಾನೆ? SLC ಪಾಸ್ ಆಗಿದ್ರೆ ಪಟ್ಟಿ ಬಿಡುಗಡೆ ಮಾಡಿ. ಕುರ್ಗಲ್ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥದ್ದು ಒಂದು ಕುರ್ಗಲ್ ಕಾಯಂ ನಿವಾಸಿ ಟೈಲರ್ ಮುನಿಯಪ್ಪ, ಭೀಮನ್ ಶಾಮಪ್ಪ, ನಮ್ಮ ವಂಶದವ್ರು ಯಾರು ಬೇರೆ ಕಡೆಯಿಂದ ಬಂದು ಕುರ್ಗಲ್ಲಲ್ಲಿ ಇರ್ತಕ್ಕಂಥವ್ರಲ್ಲ. ನಮಸ್ತೆ, ಚೌಡೇಗೌಡ ಅಂತ ನನ್ನ ಹೆಸರು, ಕುರಗಲ್ ಗ್ರಾಮದ ನಿವಾಸಿ. ಇತ್ತೀಚೆಗೆ ಒಂದು ಸುದ್ದಿ ನೋಡ್ತೀನಿ. ಏನಂತಂದ್ರೆ ಕಾಮಗಾರಿಗಳ ನೇರ ಹೊಣೆ MLA, MLC ಮತ್ತು ಅಭ್ಯರ್ಥಿ ಅಂತ ಕೆಲವು ವ್ಯಕ್ತಿಗಳು ಆಪಾದನೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅನ್ನೋದು ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಶಿಷ್ಟಾಚಾರದ ಒಂದು ಅನುಭವ ಇಲ್ದಂತ ವ್ಯಕ್ತಿಗಳು ಹೇಳವ್ರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಅಂದ್ರೆ ಒಬ್ಬ ಶಾಸಕರಾದ ಮೇಲೆ, ಒಬ್ಬ MLC ಆದ್ಮೇಲೆ, ಒಬ್ಬ ಯಾರೇ ವ್ಯಕ್ತಿ ಆದ್ಮೇಲೆ ಮಾಡ್ತಕ್ಕಂಥ ಕಾಮಗಾರಿ ಯಾರು ಹೊಣೆ? ಮಾಡಿಸಿದ್ ಯಾರು ಕಾಮಗಾರಿ? ಕಾಂಟ್ರಾಕ್ಟರ್ ಯಾರು? ಅದ್ರ ಮುಖ್ಯಾಧಿಕಾರಿಗಳು ಯಾರು? ತಿಳ್ಕೊಂಡು ಮಾತಾಡಬೇಕು. ಈ ಒಂದು ಕಾಮಗಾರಿಗೂ ನಮ್ಮ MLAಗೂ ಮತ್ತು MLC ಸರ್ಗೂ ಮತ್ತು ಉಳಿದಂತ ನಾಯಕರು ಯಾರು ಆಪಾದನೆ ಮಾಡಿದ್ರೆ ಎಲ್ರಿಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ. ಕಾರಣ ಯಾಕಂತಂದ್ರೆ ಮಾಡಿದಂತ ಒಂದು ಕಾಮಗಾರಿ ಕಾಂಟ್ರಾಕ್ಟರ್ ಯಾರು ತಿಳ್ಕೋಬೇಕು. ಮುಂದೆ ಆಗ್ತಾರ ಇಲ್ಲ ಅದನ್ನ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು ಮೊದಲಿಗೆ. ಯಾಕೆಂದ್ರೆ ಈಗಾಗಲೇ ನಾವು ಅವ್ರು ಹೇಳ್ತಾರೆ ನಾವು ನೋಡಿದ್ವಿ, ನಾವು ಮಾಡ್ಲಿಲ್ಲ, ನಾವು ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಅನ್ನೋಷ್ಟೊತ್ತಿಗೆ ನಾವು ಪಟ್ಟಣ ಪಂಚಾಯತಿಗೆ ನಾವು ಭೇಟಿ ಮಾಡಿ ಮುಖ್ಯಾಧಿಕಾರಿಗಳನ್ನ ನಾವು ಕೇಳ್ತೀವಿ. ಅಣ್ಣ ಮಳೆಯ ಒಂದು ಕಾರಣದಿಂದ ಇನ್ನೊಂದು ಸರಿ ಹಾಕ್ಬೇಕು, ನಾವು ತಾರು ಹಾಕ್ತಿವಿ ಅಂತೇಳಿ ಭರವಸೆಯನ್ನ ಕೊಟ್ಟಿದ್ರು. ಅಷ್ಟೊತ್ತಿಗೆ ಇವ್ರು ಏನ್ ಮಾಡಿದ್ರು ಅಂದ್ರೆ ನಲ್ಲಿ ನಮ್ಮ ಕ್ರಾಂತಿ ಟಿವಿಯವರು ಪ್ರಸಾರ ಮಾಡಿದ್ದ ಒಂದು ಸುದ್ದಿಗೆ ಎಚ್ಚೆತ್ಕೊಂಡ್ಬಿಟ್ಟು ಮರುದಿನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬೈಟ್ ಕೊಡ್ತಾರೆ. ಏನ್ ಬೈಟ್ ಕೊಡ್ತಾರೆ? ಕಳಪೆ ಕಾಮಗಾರಿಗೆ ಶಾಸಕರು ಮತ್ತೆ MLC ಅವರು ಮತ್ತು ಅಭ್ಯರ್ಥಿಗಳು ಕಾರಣ ಅಂತ ಹೇಳ್ತಾರೆ. ಆತ್ಮೀಯ ಸ್ನೇಹಿತರೆ, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಶಿಷ್ಟಾಚಾರದ ಪ್ರಕಾರ ಯಾರದೇ ಕಾಮಗಾರಿ ಆದ್ರೂ ಶಾಸಕರು ಆದಂತವ್ರನ್ನ ಕರೀಲೇಬೇಕು, ಪೂಜೆ ಮಾಡ್ಲೇಬೇಕು. ಹೌದು, ಎಲೆಕ್ಷನ್ ಚುನಾವಣೆ ಬರ್ತದೆ, ಅದು ಗಿಮಿಕ್ ಅಲ್ಲ ಮಾಡಿದ್ದು. ಅಭಿವೃದ್ಧಿ ಕಾಮಗಾರಿ ಗಿಮಿಕ್ ನಿಮ್ಗ್ ಮಾಡೋದು ಗೊತ್ತಷ್ಟೇ. ನಮ್ಮ MLAಗಾಗಿರ್ಲಿ MLCಗಾಗಿರ್ಲಿ ಗಿಮಿಕ್ ಮಾಡಿ ಅವ್ರೇನ್ ಬದುಕಬೇಕಾಗಿಲ್ಲ. ಸರ್ಕಾರ ಇದೆ ಈಗ. ಶಾಸಕರು ಬಿಟ್ಟು ಶಿಷ್ಟಾಚಾರದ ಪ್ರಕಾರ ನೀವ್ ಯಾರು ಏನು ಮಾಡಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎಲೆಕ್ಷನ್ ಗಿಮಿಕ್ ಅಭ್ಯರ್ಥಿ ಯಾರು ಸ್ವಾಮಿ? ಅಭ್ಯರ್ಥಿ ಆಗಿದೆ ಯಾವಾಗ? ಡೇಟ್ ಗೊತ್ತಾ ನಿಮ್ಗೆ? ಜುಲೈಯಲ್ಲಿ ಕಾಮಗಾರಿ ಶಂಕುಸ್ಥಾಪನೆ ಮಾಡ್ತಾರೆ. ಆಗಸ್ಟ್ 4ನೇ ತಾರೀಕು 5ನೇ ತಾರೀಕು ಅಭ್ಯರ್ಥಿ ಮಾಡ್ತಾರೆ. ಅಭ್ಯರ್ಥಿ ಯಾವಾಗ ಆಗಿದ್ದೆ ನಾನು? ಅವಾಗ ಬರೀ ನಾನು ಸಾರ್ವಜನಿಕ ಪ್ರಜೆ ಅಷ್ಟೇ. ಮತ್ತೆ ದಾರಿನ ಸರಿಪಡಿಸ್ತೀವಿ ಅಂತ ಕೆಲವ್ರು ಹೇಳವ್ರೆ. ನನ್ ಗಮನಕ್ಕೆ ಬಂದಿದೆ, ನೋಡಿ ನಾನು ದಾರಿನ ಸರಿಪಡಿಸ್ತೀವಿ ಅಂತ.
ಆತ್ಮೀಯರೇ, ನೀವು ಸರಿಪಡಿಸಕ್ ಆಗಲ್ಲ. ನೀವು ಕೇಳಬಹುದಷ್ಟೇ, ಅನುದಾನ ಯಾರ್ದು, ಅನುದಾನ ಎಲ್ಲಿಂದ ಬಂದಿದೆ, ಅವ್ರು ಇನ್ನೊಂದ್ಸರಿ ಹಾಕ್ಸ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರ ಜವಾಬ್ದಾರಿ ತಗೊಂಡವ್ರೆ, ಹಾಕ್ಸ್ತಾರೆ ಅವರು. ನೀನ್ ಸರಿಪಡ್ಸಕ್ ನಿನ್ನ ಅನುದಾನ ಏನಾದ್ರು ಆಗಿದೆಯಾ? ನಿನ್ನ ಅನುದಾನ ಮಾಡಕ್ಕಾಗುತ್ತಾ? ಕೈಯಿಂದ ಏನಾದ್ರು ಮಾಡಕ್ಕಾಗುತ್ತಾ? ಆತ್ಮೀಯರೇ, ನಾನ್ ಸರಿಪಡಿಸ್ತೀವಿ, ನಮ್ ಗಮನಕ್ಕೆ ಬಂದಿದೆ. ಅವೆಲ್ಲ ಬೂಟಾಟಿಕೆ ಮಾಡ್ತಾ ಇರೋದು ನೀವು, ನಾಟಕ ಮಾಡ್ತಾ ಇರೋದು ನೀವು, ಗೊತ್ತಾಯ್ತಾ? ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ನಮ್ಮ ರಮೇಶ್ ಅಣ್ಣ ಏಜೆಂಟ್, ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು ಪಟ್ಟಣ ಪಂಚಾಯಿತಿ, ಅವ್ರು ಹೇಳ್ತಾರೆ ಕಮಿಷನ್ ಏಜೆಂಟ್. ಯಾರು ಸ್ವಾಮಿ, ನಿನ್ನ ಹತ್ರ ಆಧಾರ ಇದ್ರೆ ಬಿಡುಗಡೆ ಮಾಡು, ಬಿಡುಗಡೆ ಮಾಡಪ್ಪ. ನೀನ್ ಹಾಗಾದ್ರೆ 96ರಲ್ಲಿ ಗೆದ್ದಿದ್ದೀನಿ ಅಂತ ಹೇಳಿಕೆ ಕೊಡ್ತೀಯಲ್ಲ, ನೀನ್ ಎಷ್ಟು ತಗೊಂಡಿದ್ದೆ ಏಜೆಂಟ್? ಕಮಿಷನ್ ಎಷ್ಟು ತಗೊಂಡಿದ್ದೀಯ ನೀನು? ನೀನ್ ಯಾಕೆ ಅಂತ ಹೇಳಿಕೆ ಮಾಡ್ತೀಯ? ನಿನ್ ಮೇಲೆ ಅಪಾರವಾದಂತ ಗೌರವ ಐತೆ ನಮ್ಮ ಗ್ರಾಮದಲ್ಲಿ, ಏನೋ ಒಂದು ಅಭಿವೃದ್ಧಿ ಮಾಡ್ತೀಯ ಅಂತ ನೀನ್ ಹೇಳ್ತಾ ಇದ್ದೆ ಕಮಿಷನ್ ಕೆಲಸ. ಹಾಗಾದ್ರೆ ನೀವೆಲ್ಲ ಕಮಿಷನ್ ತಗೊಂಡು ಹಿಂದ್ಗಡೆಯಿಂದ ಆಡಳಿತ ಮಾಡಿರೋರ? ಹಾಗೇನಾದ್ರು ಇದ್ರೆ ಹೇಳು. ಆಮೇಲೆ ಈಗ ಯಾರಾದ್ರೂ ಕಮಿಷನ್ ತಗೊಂಡಿದ್ರೆ, ನಿನ್ನ ಹತ್ರ ಆಧಾರ ಇದ್ರೆ ಅಥವಾ ಪತ್ರ ಇದ್ರೆ ಏನಾದ್ರು ಇದ್ರೆ ನೀನ್ ಬಿಡುಗಡೆ ಮಾಡ್ಬೋದು, ತಪ್ಪೇನಿಲ್ಲ. ಅವ್ರಿಗೆ ಧಿಕ್ಕಾರ ಹಾಕೋಣ ಕಮಿಷನ್ ತಗೊಂಡವ್ರಿಗೆ. ಹಿಂದೆ ಅನುಭವ ಇದೆ ನನಗೆ. ನೀನ್ ಹೇಳ್ತೀಯ ಈಗ ಹುಟ್ಟಿದ ಮಗುಗ ಏನು ಕ್ಷಣಿಕೆ ಕೊಟ್ಬಿಟ್ರೆ ರಸ್ತೆ ಚರಂಡಿ ಕ್ಲೀನ್ ಮಾಡ್ತಾರಂತ ಅಲ್ಲ. ನೀನ್ ಹೇಳ್ತಾ ಇದೆಯಲ್ಲ ಸ್ವಾಮಿ, 96ರಲ್ಲಿ ನಾನು ಸದಸ್ಯನಾಗಿದ್ದೀನಿ, ಅಧ್ಯಕ್ಷನಾಗಿದ್ದೀನಿ, ಬಹಳ ಅನುಭವ ಅಂತ. ಅನುಭವ ಆದ್ಮೇಲೆ ಹೊಸ ಮಗು ಎಲ್ಲಾತೀಯ ನೀನು? ಹೊಸ ಮಗು ಆಗಲ್ಲ. 96ರಲ್ಲೇ ನೀನ್ ಮೆಂಬರ್ ಆಗಿದ್ರೆ 2025ರಲ್ಲಿ ಹೆಂಗಾತೀಯ ನೀನು ಹೊಸ ಮಗು? ಹುಟ್ಟಿದ ಮಗು ಆಗಲ್ಲ ನೀನು. ನಿನ್ನ ಅನುಭವ ಇರ್ತಕ್ಕಂಥ ವ್ಯಕ್ತಿ ಮಾತಾಡ್ಬೇಕಾದ್ರೆ, ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡ್ಬೇಕಾದ್ರೆ ಸ್ವಲ್ಪ ನೋಡಿ ಮಾಡ್ಬೇಕು. ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು ಒಂದ್ ಮಾತು ಹೇಳ್ತಾರೆ, ನಾನು ಅಧ್ಯಕ್ಷನಾಗ್ಬೇಕಾದ್ರೆ ಅವರು ಸಾರಿಗೆ ನೌಕರರು, ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡೋರು ಇರ್ಲಿ ಪಾಪ, ಏನೋ ಒಂದು ಅನುಭವದಲ್ಲಿ ಮಾಡಿರ್ಬೋದು ಅಂತ ನಾವ್ ಅನ್ಕೊಂಡ್ವಿ. ಆ ಪತ್ರಿಕಾ ಹೇಳಿಕೆ ಮಾಡ್ತಕ್ಕಂಥ ಸನ್ಮಾನ್ಯ ಸುರಿತ ನನ್ನ ಆತ್ಮೀಯ ಸ್ನೇಹಿತರು ಚೌಡಪ್ಪನವ್ರು ಮಾತು ಹೇಳ್ತಾರೆ, ನಾನು ಅಧ್ಯಕ್ಷನಾಗಿದ್ದಾಗ ಶಾನ್ಭೋಗ್ರು ರಮೇಶ್ ಅಪ್ಪನವ್ರು ಬಹಳ ಅನುಕೂಲ ಮಾಡಿದ್ರು ಅಂತ. ನೀನ್ ಯಾವಾಗಪ್ಪ ಆಗಿದ್ದೆ ಅಧ್ಯಕ್ಷನು? ಚೌಡಪ್ಪನವ್ರೆ, ಸ್ವಲ್ಪ ಡೇಟ್ ಬಿಡುಗಡೆ ಮಾಡ್ತೀಯಾ? ಚುನಾವಣೆಗೆ ಯಾವಾಗ ನಿಂತಿದ್ಯಾ? ನೀನ್ ಯಾವಾಗ ಗೆದ್ದೆ? ನೀನ್ ಯಾವಾಗ ಅಧ್ಯಕ್ಷನಾದೆ? ಶಾನ್ಭಾಗ್ ರಮೇಶ್ ಅಪ್ಪನವರು ಉಳಿದಂತ ನಾಯಕರು ಯಾವಾಗ ನಿನ್ ಸಹಕಾರ ಕೊಟ್ರು? ನಿನ್ನ ಅಧ್ಯಕ್ಷ ಯಾವಾಗ ಮಾಡಿದ್ರು ಅಂತ ಹೇಳು. ನೀನ್ ಸಾರಿಗೆ ನೌಕರು, ನೀನು ನಿನ್ ನೌಕರ ಸಮಸ್ಯೆ ಇದ್ರೆ ನೀನು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡು. ನೀನು ನಿಜ ಅಲ್ವಾ? ನೀನ್ ಅಧ್ಯಕ್ಷನು ಅಂತ ಹೇಳಿ ಒಪ್ಕೊತಾ ಇದ್ದ. ಈ ಹೇಳಿಕೆ ಸುಳ್ಳು. ಅವ್ರು ಸದಸ್ಯರಾಗಿಲ್ಲ, ಅವ್ರ ಅಧ್ಯಕ್ಷರು ಆಗಿಲ್ಲ. ದಯವಿಟ್ಟು ಅವರ ಪತ್ನಿಯವರು ಚುನಾವಣೆಯಲ್ಲಿ ನಿಂತಿದ್ರು, ಅವ್ರನ್ನ ಅಧ್ಯಕ್ಷರು ಆಗಿ ಮಾಡಿದ್ರು. ಇವ್ರು ನಾನೇ ಅಧ್ಯಕ್ಷರು ಅಂತಂದ್ರೆ ದಯವಿಟ್ಟು ನೀವ್ ಯಾರು ಬೂಟಾಟಿಕೆ ಮಾತುಗಳನ್ನ ನಂಬಾರ್ದು. ನಮ್ಮ ಸ್ನೇಹಿತರು ಏನೇ ಆದ್ರೂ ಆ ಹೇಳಿಕೆ ಹಿಂಪಡಿಬೇಕು. ನೀವು ನಾನಲ್ಲ, ನಮ್ಮ ಪತ್ನಿಯವರು ಅಂತೇಳಿ ಒಪ್ಕೋಬೇಕಾಗ್ತದ ನಿನ್ ಪತ್ರಿಕಾ ಹೇಳಿಕೆ ಮುಂದ್ಗಡೆ. ಮತ್ತೆ ಇನ್ನೊಬ್ರು ಯಾರೋ ಹೇಳ್ತಾ ಇದ್ರು ಪುಣ್ಯಾತ್ಮರು, ಯಾರಂದ್ರೆ ಎಲ್ಲೋ ಇರೋರಿಗೆ ಏನ್ ಗೊತ್ತು ಊರಿನ ಸಮಸ್ಯೆ ಅಂತ. ಯಾರು ಸ್ವಾಮಿ ಎಲ್ಲಿರೋರು? ಎಲ್ಲಿಂದ ಬಂದಿರೋರು? ನಾನು ಶ್ರೀನಿವಾಸಪುರ ತಾಲೂಕಿಂದ ಬಂದಿದ್ದೀನ, ಕುರ್ಗಲ್ ಗ್ರಾಮಕ, ಮುಳಬಾಗಲ್ ತಾಲೂಕಿಂದ ಬಂದಿದ್ದೀನ, ಮುಳಬಾಗಲ್ ತಾಲೂಕಿಂದ ಬಂದಿದ್ದ, ಬಂಗಾರಪೇಟೆಯಿಂದ ಬಂದಿದ್ದೀನ, ಬೇತ್ಮಂಗಲದಿಂದ ಬಂದಿದ್ದೀನ. ಎದೆ ಮುಟ್ಕೊಂಡು ಹೇಳು ಯಾರು ಸ್ವಂತ ಊರವ್ರು ಅಂತ. ನಾನ್ ಬೇರೆ ಕಡೆಯಿಂದ ನಮ್ಮ ತಾತನವ್ರು ಏನಿಲ್ಲಿ ಬಂದು ಜೀವನ ಮಾಡ್ತಾ ಇಲ್ಲ. ದಯವಿಟ್ಟು ಆ ಹೇಳ್ಕೊಂಡು ವಾಪಸ್ ತಗೋಬೇಕು. ನೀವು ದಯವಿಟ್ಟು ವಾಪಸ್ ತಗೊಂಡ್ರೆ ಒಳ್ಳೇದು. ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವೇನೇ ಕಾಮಗಾರಿ ಮಾಡಿದ್ರು ಮನೆ ಮಧ್ಯೆ ಬಂದು ದಂಡಿ ಕೂತ್ಕೊತೀನಿ. ಜನಕ್ಕೆ ಎಲ್ರಿಗೂ ಗೊತ್ತು ಯಾರು ಎಲ್ಲಿಂದ ಬಂದವ್ರೆ ಅಂತ. ಎಲ್ಲೋ ಇರೋರು ಯಾರು ಎಲ್ರಿಗೂ ಗೊತ್ತು ಪ್ರತಿ ಊರಲ್ಲಿ. ನೀನ್ ಯಾವಾಗ ಹೇಳ್ತೀನಿ, ನಿನ್ ಮೊದಲು ನಾನು ಎತ್ತಿರ್ತೀನಿ ಕುರ್ಗಲ್ಲಲ್ಲಿ. ನೀನ್ ಯಾವಾಗ ಮಲಗ್ತೀನಿ, ನೀನ್ ಮಲಗಿದ್ಮೇಲೆ ನಾನು ಕುರ್ಗಲ್ಲಿಂದ ಆಚೆ ಕಡೆ ಹೋಗೋದು. ನನಗೂ ಗೊತ್ತು, ರಾಜಕೀಯ ನನಗೂ ಅನುಭವ ಇದೆ, ಅರ್ಥ ಆಯ್ತಾ? ಆಮೇಲೆ ಇನ್ನೊಬ್ರು ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಆತ್ಮೀಯರು, ಅವಿದ್ಯಾವಂತರಲ್ಲ ಎಲ್ಲಾ ವಿದ್ಯಾವಂತರೇ. ಆ ಒಂದು ಮಾತಿಗೆ ಕ್ಷಮೆ ಕೇಳಕ್ ನಾನು ರೆಡಿ ಇದ್ದೀನಿ ಸ್ನೇಹಿತರೆ. ಚೌಡೇಗೌಡ ಆದ ನಾನು ನನ್ನ ಅಪ್ಡೇಟ್ ಅಲ್ಲಿ ಏನ್ ಹಾಕಿದೀನಿ ಚೆಕ್ ಮಾಡ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡ್ ಬೇಕಾ? ಬಿಡುಗಡೆ ಮಾಡ್ತೀನಿ. PUC ಮಾರ್ಕ್ಸ್ ಕಾರ್ಡ್ ಬೇಕಾ? ಬಿಡುಗಡೆ ಮಾಡ್ತೀನಿ. ನಾನು ಅಂದಿರೋ ಮಾತಿಗೆ ಕ್ಷಮೆ ಕೇಳ್ಬೇಕಾದ್ರೆ ನೀವು ಒಂದು ಕೆಲಸ ಮಾಡ್ಬೇಕು. ಅವಿದ್ಯಾವಂತರಲ್ಲ ತಾನೆ, ಡಿಗ್ರಿ ಅಂತ ಹಾಕಿರೋರು, ಡಿಗ್ರಿ ಪಾಸ್ ಆಗಿದ್ದೀನಿ ಅಂತ ಎನ್ರೋಲ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ನ ನೀವು ಪ್ರದರ್ಶನ ಮಾಡಬೇಕು ಮೀಡಿಯಾ ಮುಂದ್ಗಡೆ, ಕ್ರಾಂತಿ ಟಿವಿ ಮುಂದ್ಗಡೆ. ಮತ್ತೆ ಇನ್ನೊಬ್ರು SLC ಪಾಸ್ ಆಗಿದ್ದೇನೆ ಅಂತ ಮಾಡ್ಬೇಕು. ವಿದ್ಯಾವಂತರ ತಾನೆ, SLC ಪಾಸ್ ಆಗಿದ್ರೆ ಪಟ್ಟಿ ಬಿಡುಗಡೆ ಮಾಡಿ. ನೀನ್ ಹೇಳ್ತಾ ಇದ್ದಲ್ಲಪ್ಪ ಎಲ್ಲ ಅವಿದ್ಯಾವಂತರಲ್ಲ, ನಾವೆಲ್ಲ ವಿದ್ಯಾವಂತರೇ ಅಂತ ಹೇಳಿರ್ತಕ್ಕಂಥವ್ರಿಗೆ ಮಾತ್ರ ಈ ಮಾತು ಅನ್ವಯ ಆಗ್ತದೆ. ಇಡೀ ಗ್ರಾಮದಾಗ ಯಾರಿಗೂ ಅನ್ವಯ ಆಗಲ್ಲ. ಯಾರೋ ಎಲ್ಲಿಂದಲೋ ಬಂದವರು ಅಂತೇಳಿ ಹೇಳ್ದವ್ರು, ಎಲ್ಲೋ ಇರೋರು ಅಂತೇಳಿ ಹೇಳ್ದವ್ರು ಭುಜದ ಮೇಲೆ ಯಾಕಪ್ಪ ಕುಂಬಳಕಾಯಿ ಅಂತಂದ್ರೆ ಭುಜ ಮುಟ್ಕೊಂಡು ಮಾತಾಡ್ತಾ ಇದೆಯಾ ಸ್ನೇಹಿತ? ಎಲ್ಲಿಂದಲೋ ಬಂದಿರೋರು ಇಡೀ ಊರಿಗೆಲ್ಲ ಗೊತ್ತು. ಕೆಲವ್ರಿಗೆ ಹೆಸರು ಹೇಳಿದ್ರೆ ಗೊತ್ತಾಗೋದೇ ಇಲ್ಲ ನಮ್ಮೂರಲ್ಲಿ ಈಗ್ಲೂ. ಕೆಲವ್ರಿಗೆ ಯಾರು ಅಂತಾರೆ, ಆ ಊರ ಹೆಸರು ಹೇಳಿ ಅವ್ರ ಹೆಸರು ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಾದ್ರೆ ಯಾರು ಎಲ್ಲಿಂದ ಬಂದಿರೋರು? ಚೌಡೇಗೌಡ ಅಂದ್ರೆ ಒಬ್ಬನೇ ಇರೋದು ಊರಲ್ಲಿ. ಚೌಡೇಗೌಡ ಯಾರು ಕೇಳಲ್ಲ ಎಲ್ಲಿಂದನೋ ಬಂದಿರೋರು ಅಂತ. ಕೆಲವ್ರು ಹೇಳ್ಬೋದು, ಏನ್ ಬಿಡುಗಡೆ ಮಾಡ್ಬೇಕು? ಮಾರ್ಕ್ಸ್ ಕಾರ್ಡ್ ಬಿಡುಗಡೆ ಮಾಡ್ಲಾ ಕುರ್ಗಲ್ ಅಂತ? ವೋಟರ್ ID ಬಿಡುಗಡೆ ಮಾಡ್ಲಾ? ಚುನಾವಣೆಗೆ ಇತ್ತೀಚೆಗೆ ತಾನೇ ನಿಂತ್ಕೊಂಡಿದೆ, ಆಧಾರ್ ಕಾರ್ಡ್ ಕೊಡ್ಲಾ? ಈಗ ನಾನು ಬಿಡುಗಡೆ ಮಾಡ್ತೀನಿ. ನಾನು ನಿಮ್ಗೆ ಏನ್ ಬೇಕು ಹೇಳಿ? SLC ಮಾರ್ಕ್ಸ್ ಕಾರ್ಡ್ ಬೇಕಾ? PUC ಬೇಕಾ? ಡಿಗ್ರಿ ಬೇಕಾ? ಒಂದು
ಊರಲ್ಲಿ ಎಲ್ಲಿಂದಲ್ಲ ಬಂದವರು ಅಂತ ಹೇಳ್ತೀಯಲ್ಲ, ವೋಟರ್ ಐಡಿ ಬೇಕಾ? ಈಗಲೇ ತೋರಿಸ್ತೀನಿ, ಪ್ರದರ್ಶನ ಮಾಡ್ತೀನಿ, ಆಧಾರ್ ಕಾರ್ಡ್ ಪ್ರದರ್ಶನ ಮಾಡ್ತೀನಿ. ಎಲ್ಲಿಂದಲ್ಲ ಬಂದವರು ಅಂದ್ರೆ ಕುರ್ಗಲ್ಲ ವೋಟಿಂಗ್ ಆಗತ್ತದೆ? ಆಗಲ್ಲ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಡನ್ನ ದಯವಿಟ್ಟು ಪ್ರದರ್ಶನ ಮಾಡ್ತಾ ಇದ್ನಿ. ಕುರ್ಗಲ್ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥದ್ದು ಒಂದು ಕುರ್ಗಲ್ ಕಾಯಂ ನಿವಾಸಿ ಟೈಲರ್ ಮುನಿಯಪ್ಪ, ಭೀಮನ್ ಶಾಮಪ್ಪ, ನಮ್ಮ ವಂಶದವ್ರು ಯಾರನ್ನು ಬೇರೆ ಕಡೆಯಿಂದ ಬಂದು ಕುರ್ಗಲ್ಲಲ್ಲಿ ಇರ್ತಕ್ಕಂಥವ್ರಲ್ಲ ಅಂತೇಳಿ ಹೇಳ್ತಾ, ನೀವು ಮಾಡಿರ್ತಕ್ಕಂಥ ಹೇಳಿಕೆಗಳನ್ನ ವಾಪಸ್ ಪಡಿದೇ ಇದ್ರೆ ವಿರೋಧ ಪಕ್ಷದವ್ರು ಸುಮ್ಮನೆ ಕೂತಿರಲ್ಲ. ವಿರೋಧ ಮಾಡೋದು ನಮಗೂ ಗೊತ್ತು. ನಾನೇನು ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಅಡ್ಡ ಬರ್ಬೇಕಾದ್ರೆ ಈ ರೀತಿ ಹೇಳಿಕೆ ಕೊಡಿ ಅಂತೇಳಿ ಹೇಳ್ತಾ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಗೆದ್ದಿರ್ತಕ್ಕಂಥವನ ಒಂದು ಅವಧಿ ಆಗಿರ್ಲಿ, ಪದವಿ ಆಗಿರ್ಲಿ, ಅವಧಿ ಪದವಿ ಎರಡೂ ಶಾಶ್ವತ ಅಲ್ಲ, ಗೊತ್ತಾಯ್ತಾ? ಏನು ಒಳ್ಳೆ ಕೆಲಸ ಮಾಡಕ್ ನೀವು ಚುನಾಯಿತರಾಗಿ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು, ನಾವು ಒಪ್ಕೊಳ್ಳೇಬೇಕು ಜನರ ತೀರ್ಪನ್ನ. ಈ ಕೆಲವೊಂದು ಚುಚ್ಚು ಮಾತಾಡ್ತಿರಲ್ಲ, ಹರ್ಟ್ ಮಾಡ್ತಕ್ಕಂಥ ಮಾತುಗಳನ್ನು ವಾಪಸ್ ತೆಗಿಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಎದುರಿಸ್ಬೇಕಾಗ್ತದೆ. ನೀವು ಹೋರಾಟಗಳಾಗಿರ್ಲಿ, ಕಷ್ಟ ಸುಖಗಳಾಗಿರ್ಲಿ ಅಂತೇಳಿ ಹೇಳ್ತಾ, ಆಮೇಲೆ ಒಂದು ಫೋಟೋ ಬಿಡುಗಡೆ ಮಾಡ್ತಾರೆ ಆತ್ಮೀಯರು. ಯಾರ್ಯಾರು ಇದ್ದಾರೆ ನೋಡು ಶಂಕುಸ್ಥಾಪನೆ ಅಂತ. ಸ್ವಾಮಿ ರಮೇಶಪ್ಪನವ್ರೆ, ಹೆಸರು ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಆ ಫೋಟೋದಲ್ಲಿ ಇರ್ತಕ್ಕಂಥ ಸುದರ್ಶನ್ ಅವ್ರ ಮನೆಗೆ ನೀವು ಎಷ್ಟು ಸರಿ ಹೋಗಿದ್ದೀರಿ ಅನ್ನೋದು ಗೊತ್ತು, ಎಷ್ಟು ಸರಿ ಕೂತ್ಕೊಂಡಿದ್ದೀರಿ ಅನ್ನೋದು ಗೊತ್ತು, ಯಾವ್ಯಾವ ಕೆಲಸ ಮಾಡ್ಸ್ಕೊಂಡ್ ಬಂದಿದ್ದೀರಿ ಅನ್ನೋದು ಗೊತ್ತು. ಪಾರ್ಟಿ ಮೇಲೆ ಅಭಿಮಾನ ಇಟ್ಕೊಂಡು ಬೇರೆಯವ್ರ ಹತ್ರ ಹೋಗ್ತಕ್ಕಂಥ ಒಂದು ಕೆಲಸನ ಬಿಟ್ಟುಬಿಡಿ. ನೀವು ನಿಮ್ಮ ನಾಯಕರಾಗಿದ್ರೆ ಹೋದ್ರೆ ತಪ್ಪೇನಿಲ್ಲ. ಇನ್ನೊಬ್ರನ್ನ ಯಾಕೆ ಹೀನಾಯವಾಗಿ ಮಾತಾಡ್ತೀರಿ ಸ್ವಾಮಿಗಳೇ? ಯಾಕಂದ್ರೆ ನಾವು ನಿಮ್ಮನ್ನ ಸ್ವಾಮಿ ಅಂತೀವಿ, ಅರ್ಥ ಮಾಡ್ಕೊಳ್ಳಿ. ನೀವೇನು ಹೋಗ್ತಾ ಇಲ್ವಾ ಅವ್ರ ಮನೆಗೆ? ಯಾರ್ಯಾರು ಇದ್ದಾರೆ? MLA ಇದ್ದಾರೆ, MLC ಇದ್ದಾರೆ, ಸುದರ್ಶನ್ ಸಾಹೇಬ್ರು ಇದ್ದಾರೆ. ನೀವ್ ಎಷ್ಟು ಸರಿ ನನ್ನ ಕಣ್ಣು ಮುಂದ್ಗಡೆ ಅವ್ರ ಮನೇಲಿ ನನ್ನ ಕಣ್ಣು ಮುಂದೆ ನೀವೇ ಎಷ್ಟು ಸರಿ ನಾನು ನೋಡಿಲ್ಲ ನಿಮ್ಮನ್ನ. ಈಗ ಅವ್ರ ಹೆಸರು ಎತ್ತಿದ್ರೆ ನಿಮಗೆ ಬೇಜಾರು ಅಲ್ವಾ? ಅಭಿವೃದ್ಧಿ ಏನ್ ಮಾಡ್ಸ್ಕೊಂಡಿಲ್ವ ನೀವು ಅವ್ರ ಕಡೆಯಿಂದ, ಕಾಂಗ್ರೆಸ್ ಅವ್ರ ಕಡೆಯಿಂದ? ಹೇಳಿ, ಮಾಡಿಸ್ಕೊಂಡಿಲ್ಲ ಅನ್ನೋದಾದ್ರೆ ನೀವು ಹೇಳಿ, ಪ್ರತಿಜ್ಞೆ ಮಾಡಿ. ನಾವು ಮಾಡಿಸ್ಕೊಂಡಿಲ್ಲ, ಕಾಂಗ್ರೆಸ್ ಅವ್ರಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಸಿಲ್ಲ, ಸುದರ್ಶನ್ ಸಾಹೇಬ್ರಿಂದ ಆಗ್ಲಿ, MLA ಅವರಿಂದಾಗ್ಲಿ, MLC ಅವರಿಂದ ಆಗ್ಲಿ, ಅದ್ ಹೇಳಿಕೆ ಬಿಡುಗಡೆ ಮಾಡಕ್ಕಾಗಲ್ಲ. ಇದಕ್ ಮಾತ್ರ ಜವಾಬ್ದಾರರು ಅಂತೇಳಿ ಹೇಳ್ತೀರಿ. ದಯವಿಟ್ಟು ಹೇಳಿಕೆಗಳೆಲ್ಲ ನೀವು ಸಮಜಾಯಿಸಿ ಕೊಡ್ಬೇಕು, ಅಥವಾ ನೀವೇ ಒಂದು ಕೆಲಸ ಮಾಡ್ಬೇಕು, ಅದನ್ನ ಹಿಂಪಡಿರಿ, ತಪ್ಪೇನಿಲ್ಲ. ಅನ್ಯನ್ವಾಗಿ ಹೋಗ್ಬೇಕು. ಚುನಾವಣೆ ಬರುತ್ತೆ ಹೋಗುತ್ತೆ, ಗೆಲುವು ಇರುತ್ತೆ ಹೋಗುತ್ತೆ. ಯಾಕಂದ್ರೆ ಹಿಂದೆ ನೀವೇನಾಗಿದ್ರಿ ಅನ್ನೋದು ಗೊತ್ತಿರೋದೆ. ಗೆದ್ದು ಇದ್ರಿ, ಸೋತು ಇದ್ರಿ, ಎರಡು ಅನುಭವ ನಿಮ್ಗಿದೆ, ನಿಮ್ಗೆ ಗೊತ್ತಾಯ್ತಾ? ಇವೆಲ್ಲ ದಯವಿಟ್ಟು ನೀವು ಅನ್ಯನ್ವಾಗಿ ಅಣ್ಣ ತಮ್ಮಂದ್ರ ತರ ನೀವು ನಡ್ಸ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿರುತ್ತೆ. ಗ್ರಾಮದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ. ನೀವು ಒಂದೊಂದನ್ನೇ ಮಾಡ್ತಾ ಇದ್ರೆ ಒಂದೊಂದನ್ನೇ ನಾವು ತಡಿಬೇಕಾಗ್ತದೆ, ಅಥವಾ ನಾವು ಹೋರಾಟಗಳು ಮಾಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷ ಏನು ಡೌನ್ ಆಗಿಲ್ಲ, ವಿರೋಧ ಪಕ್ಷ ಇದ್ದೇ ಇದೆ. ವಿರೋಧ ಪಕ್ಷದ ಕೆಲಸ ಏನಂದ್ರೆ ನೀವು ಮಾಡಿದಂತ ಕೆಲಸಕ್ಕೆ ಅಡ್ಡಿ ಮಾಡೋದು. ಆಮೇಲೆ ಕೆಲವರು ಪಟ್ಟಣ ಪಂಚಾಯತಿ ಬೇಡ ಅಂತ ಇದ್ರು. ಈಗ ಬಹಳ ಪ್ರೀತಿ ಅವ್ರಿಗೆ ಪಟ್ಟಣ ಪಂಚಾಯತಿ ಮೇಲೆ ಲವೋ ಇವ್ರಿಗೆ. ಯಾಕಂದ್ರೆ ಪಟ್ಟಣ ಪಂಚಾಯತಿ ಬೇಡ ಅಂತ ಮೊಕದ್ದಮೆ ಆಗ್ದವ್ರು ಈಗ ಪಟ್ಟಣ ಪಂಚಾಯತಿಗೆ ಬಿಡುವಿಲ್ದಾರನೆ ಹೋಗ್ತಾ ಇದಾರೆ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ. ಯಾಕೆ ಸ್ವಾಮಿ ಮಾಡಿಲ್ಲ? ಊರ್ ತನಕ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಪದಿಗಳಲ್ಲಿ ಹೋಗ್ಬೇಕಾಗಿತ್ತು, ಕತ್ಲಲ್ಲಿ ಹೋಗ್ಬೇಕಾಯ್ತು. KDB ಅಂತ ರೋಡ್ ಮಾಡಿದ್ದಾರೆ. ಯಾರು ಮಾಡ್ತಿದ್ದಾರೆ? ಸರ್ಕಾರ ಮಾಡ್ತಿರೋದು. ಯಾವ ಸರ್ಕಾರ ಇರೋದು ಈಗ? ಕಾಂಗ್ರೆಸ್ ಸರ್ಕಾರ ಇರೋದು. ಯಾಕೆ ರಸ್ತೆಗಳು ಮಾಡಿಲ್ವಾ? KDB ರಸ್ತೆಗಳೇ ಯಾವ ರೀತಿ ಮಾಡಿದ್ದಾರೆ? 80 ಅಡಿ ರಸ್ತೆ ಮಾಡವ್ರೆ, 60 ಅಡಿ ರಸ್ತೆ ಮಾಡವ್ರೆ, ಮಾಡಿಲ್ವಾ? ಲೈಟಿಂಗ್ಸ್ ಹಾಕಿಲ್ವಾ? ನಮ್ಮೂರಲ್ಲಿ ಊರು ಮೊದ್ಲು ಹೆಂಗಿತ್ತು, ಈಗ ಹೆಂಗಿದೆ ರಸ್ತೆ? ಯಾರು ಮಾಡ್ಸಿದ್ರು ಸ್ವಾಮಿ? ಯಾವ ಅನುದಾನ ಮಾಡ್ಸಿದ್ರೆ? ದಯವಿಟ್ಟು ಬಿಡುಗಡೆ ಮಾಡಿ. ಯಾವ ಅನುದಾನ ಮಾಡಿದ್ದು? ಸರ್ಕಾರದಿಂದ ಮಾಡ್ಲಿಲ್ವಾ? ಸಿದ್ದರಾಮಯ್ಯ ಸರ್ಕಾರದಿಂದ ಮಾಡ್ಲಿಲ್ವಾ? DK ಶಿವಕುಮಾರ್ ಸಾಹೇಬ್ರ ಕಡೆಯಿಂದ ಮಾಡ್ಲಿಲ್ವಾ? MLA ಕಡೆಯಿಂದ ಮಾಡ್ಲಿಲ್ವಾ? ಸರ್ಕಾರ ಅಂದ್ರೆ ಶಾಸಕರಿಗೂ ಸಂಬಂಧಪಟ್ಟಿದ್ದಂತ ಒಂದು ಭಾಗನೇ. ಅವರು ಸರ್ಕಾರದಲ್ಲಿ ಇರೋದ್ರಿಂದ ನಮ್ಮ ಶಾಸಕರಿಗೂ ಸಂಬಂಧಪಟ್ಟಿದ್ದು. ಏನು ಮಾಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ರಸ್ತೆಗಳು ಮಾಡಿಲ್ವಾ? ಹೇಳಿ, ಹೆಂಗಿತ್ತು ಮೊದ್ಲು ಕುರ್ಗಲ್ ರಸ್ತೆಗಳು ಹೆಂಗಿತ್ತು, ಈಗ ಹೆಂಗಿದೆ? ಮಂದಟ್ ಮಾಡ್ಕೊಂಡ್ರೆ ಸಾಕು. ಏನು ಮಾಡಿಲ್ಲ ಅನ್ನೋದಲ್ಲ, ನೀವೇನ್ ಮಾಡಿದ್ರ ಅಂತ ತೋರಿಸಿ. ದೇಶ ನಮ್ಗೆ ಏನ್ ಮಾಡ್ತು ಅನ್ನೋದಲ್ಲ ಸ್ವಾಮಿ, ನಾವೇನ್ ಮಾಡಿದ್ದೀವಿ ಅಂತೇಳಿ ತೋರಿಸ್ಬೇಕಾಗ್ತದೆ ನೀವು ಅಂತೇಳಿ ಹೇಳ್ತಾ ವಂದನೆಗಳೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅದನ್ನ